ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣ ಪಾಠದಲ್ಲಿ ಈ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ ಇದೆಯಲ್ಲ, ಅದು ಪರೀಕ್ಷೆಗೆ ಮುಖ್ಯವಾದಂತಹ ಒಂದು ಚಿತ್ರ. ಆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. 3 ಅಂಕಗಳಿಗೆ ಅದು ಬರುತ್ತೆ. ಸೊ ಆ ಚಿತ್ರವನ್ನು ಶ್ಯಾಮ್ಲಾ ಬರಿತಾ ಇದ್ದಾಳೆ, ಬರೀಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ತೀನಿ, ಹೇಳ್ಬೇಕಾಗತ್ತೆ. ಪಾಠ ಆಗಿದೆ, ಅಲ್ಲಿವರೆಗೂ ಆಗಿದೆ. ಹೈಡ್ರೋಕ್ಲೋರಿಕ್ ಆಮ್ಲದ ಸೂತ್ರ ಏನು? ಈ ಪಾಠದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು, ನೀ ಬರಿ. ಹೈಡ್ರೋಕ್ಲೋರಿಕ್ ಆಮ್ಲದ ಸೂತ್ರ ಏನ್ರ? ಏನು? HCl. ಹಾಗೆಯೇ ಸಲ್ಫ್ಯೂರಿಕ್ ಆಮ್ಲದ ಸೂತ್ರ ಏನು? ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕಾಮ್ಲದ ಸೂತ್ರ ಏನು? H2SO4 ಅಲ್ವಾ? ಹಾಗೇನೆ ಅಸಿಟಿಕ್ ಆಮ್ಲದ ಸೂತ್ರ ಏನು? CH3COOH. ಹಿಂಗೆ ಕೆಲವೊಂದು ಆಮ್ಲಗಳು. ಹಾಗೆಯೇ ನೈಟ್ರಿಕ್ ಆಮ್ಲ HNO3, ನೈಟ್ರಿಕ್ ಆಮ್ಲ HNO3. ಸೊ ಹಿಂಗೆ ಕೆಲವೊಂದು ಆಮ್ಲಗಳು. ಹಾಗೆಯೇ ಪ್ರತ್ಯಾಮ್ಲಗಳು, ಇವುಗಳು ಸೂತ್ರಗಳನ್ನು ಸಹ ಕೇಳ್ಬೋದು, ಹೇಳೋಕ್ಕಾಗಲ್ಲ, ಆಯಿತಾ? ಹಾಗೆ ಪ್ರತ್ಯಾಮ್ಲಗಳೊಂದು ಸಾಮಾನ್ಯ ಹೈಡ್ರಾಕ್ಸೈಡ್ ಹಿಂಗೆ ಬರ್ತವೆ. ಹಾಗೆಯೇ ಸೋಡಿಯಂ ಹೈಡ್ರಾಕ್ಸೈಡ್ ಸೂತ್ರ ಏನು? NaOH ಅಲ್ವಾ? ಹಾಗೆಯೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CO ಅಲ್ಲ, ಕ್ಯಾಲ್ಸಿಯಂ Ca. ಹಾಂ ಹೇಳಿ. CaOH ಟ್ವೈಸ್ ಅಂತ ಹೇಳ್ಬೇಕು ಅದನ್ನು, CaOH ಟ್ವೈಸ್ ಅಲ್ವಾ? ಹಾಗೆಯೇ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgOH ಟ್ವೈಸ್ ಅಂತ ಹೇಳ್ಬೇಕು. ಹಾಗೆಯೇ ಅಮೋನಿಯಂ ಹೈಡ್ರಾಕ್ಸೈಡ್, NH4OH. ಸೊ ಇವುಗಳಿದಾವಲ್ಲ, ಇವೆಲ್ಲವೂ ಸಹ ಪ್ರತ್ಯಾಮ್ಲಗಳು ಅಂತ ಅನ್ಸ್ಕೊಂತಾವೆ, ಆಯಿತಾ? ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಹಾಗೆಯೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಅಮೋನಿಯಂ ಹೈಡ್ರಾಕ್ಸೈಡ್ ಇರ್ಬೋದು. ಇವೆಲ್ಲ ಪ್ರತ್ಯಾಮ್ಲಗಳು. ಸೊ ಇವುಗಳ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಮತ್ತು ಅವುಗಳ ಸೂತ್ರಗಳು ಬರಲಿಕ್ಕೆ ಕೇಳ್ಬೋದು, ಹೇಳೋಕ್ಕಾಗಲ್ಲ, ಅದು ಗೊತ್ತಿರಬೇಕಾಗತ್ತೆ. ಸೊ ಹಾಗೆಯೇ ಲವಣಗಳು ಪಾಠ ಮಾಡುವಾಗ ಹೇಳಿದ್ದೀನಿ. ಲವಣ ಅಂದರೆ ಮಿನರಲ್ ಸಾಲ್ಟ್ಸ್ ಅಂತ. ಸಾಮಾನ್ಯ ಅಡುಗೆ ಉಪ್ಪು ಸೂತ್ರ ಏನು? ನಾವು ಬಳಸ್ತಕ್ಕಂತಹ ಅಡುಗೆ ಉಪ್ಪಿನ ಸೂತ್ರ NaCl, ಸೋಡಿಯಂ ಕ್ಲೋರೈಡ್ ಅಲ್ವಾ? NaCl. ಅಲ್ಲಿ ಮೇಲೆ ಓಪನ್ ಇರಂಗೆ ಬರೆಯಪ್ಪ. ಅಲ್ಲಿ ಹಾಗೆ, ಓಕೆ ಅಲ್ವಾ? ಅದೊಂದು ರೀತಿಯ ಲವಣ. ಆ NaCl ಇದೆಯಲ್ಲ, NaClನಿಂದ ಅದೊಂದು ರೀತಿಯ ಕಚ್ಚಾ ವಸ್ತು. ಹಲವು ರಾಸಾಯನಿಕ ವಸ್ತುಗಳಿಗೆ ಅದೊಂದು ರೀತಿಯ ಕಚ್ಚಾ ವಸ್ತು ಅಲ್ವಾ? ಸೊ ಈ NaCl ಅದನ್ನು ಬ್ರೈನ್ ದ್ರಾವಣ ಅಂದರೆ ಸಂತೃಪ್ತವಾದಂತಹ ಸೋಡಿಯಂ ಕ್ಲೋರೈಡ್ನ ದ್ರಾವಣ. ಅದರಿಂದ ಹಲವು ರೀತಿಯ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡ್ಬೋದು. ಸೊ ಅವನ್ನು ನಾವು ಕ್ಲೋರಾಲ್ಕಲಿ ಪ್ರಕ್ರಿಯೆಯಿಂದ ಉತ್ಪನ್ನ ಆಗ್ತಕ್ಕಂಥ ಪ್ರಮುಖ ಉತ್ಪನ್ನಗಳು ಅಂತ ಕರಿತೀವಿ. ಸೊ ಹೀಗೆ ಕ್ಲೋರಾಲ್ಕಲಿ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳು ಯಾವ್ಯಾವುದು? ಒಂದು ಕ್ಲೋರಿನ್, ಮತ್ತೊಂದು ಹೈಡ್ರೋಜನ್, ಮತ್ತೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇವು ಕ್ಲೋರ್ ಆಲ್ಕಲಿ ಉತ್ಪನ್ನಗಳು ಅಲ್ವಾ? ಸೊ ಅವುಗಳು ಬಗ್ಗೆ ತಿಳ್ಕೋಬೇಕು, ಲವಣಗಳು. ಹಾಗೆಯೇ ಚೆಲುವೆ ಪುಡಿ ಇದೆ, CaOCl2. ಚೆಲುವೆ ಪುಡಿಯ ಸೂತ್ರ CaOCl2 ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ. ಹಾಗೆಯೇ ಅಡುಗೆ ಸೋಡಾ ಇದೆ, NaHCO3, ಸೋಡಿಯಂ ಬೈಕಾರ್ಬೋನೇಟ್. ಅದು ಒಂದು ರೀತಿಯ ಲವಣ. ಹಾಗೆಯೇ ಸೋಡಿಯಂ ಕಾರ್ಬೋನೇಟ್ ಇದೆ, Na2CO3 ಅಂದರೆ ವಾಷಿಂಗ್ ಸೋಡಾ ಅಲ್ವಾ? ಹಾಗೆಯೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 H2O ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಅಂತ ಕರಿತೀವಿ ಅದು. ಸೊ ಹೀಗೆ ಕೆಲವೊಂದು ಲವಣಗಳು. ಸೊ ಅವುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವುಗಳ ಉಪಯೋಗಗಳು ಇಲ್ಲ ಸೂತ್ರಗಳು ಏನಾದರೂ ಕೇಳ್ಬೋದು. ಸೊ ಈಗ ಆ ಚಿತ್ರದ ಇದು ಹೆಸರು ಬರೆಯಪ್ಪ. ಹಾಗೆ
ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಜೊತೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಅಲ್ಲಿ ಸಕಿಳಿ ಸತುನಪ್ಪ ಅದು ಮೇಲಕ್ಕೆ ಮಾಡು. ಸತುವಿನ ಚೂರುಗಳ ವರ್ತನೆ. ಸರಿ, ಈಗ ಶ್ಯಾಮ್ಲಾ ಚಿತ್ರ ಬರೆದ್ಲು, ಭಾಗಗಳನ್ನು ಗುರುತಿಸ್ಬೇಕು. ನಾನು ಹೇಳಿದವರು ಹೋಗಿ ಭಾಗಗಳನ್ನ ಗುರುತಿಸ್ಬೇಕಾಗತ್ತೆ. ನೀನು ಬಾರಪ್ಪ, ಅಲ್ಲೇ ಸೈಡಲ್ಲಿ ನಿಂತ್ಕೊ. ಆಧಾರ ಸ್ತಂಭವನ್ನು ಗುರುತಿಸೋಗು ಶ್ರುತಿ. ಆಧಾರ ಸ್ತಂಭ. ಪ್ರಣಾಳ ರಕ್ಷಿತಾ. ನೆಕ್ಸ್ಟ್ ಆಧಾರ ಸ್ತಂಭ. ಜಾಗ ಇಲ್ಲಿ ಕೆಳಗಿರುತ್ತೆ, ಅಲ್ಲಿ ಬರೀಬೇಕು. ಇರ್ಲಿ ಬಾ ಪ್ರಣಾಳ ಗುರುತಿಸು. ಪ್ರಾಣಾಳ ಅಲ್ಲ, ಮೇಕೆ. ಹಾಗೆ ಪ್ರಣಾಳ. ಅದು ಯಾರ ಮಾರ್ಕ್ ಹಾಕ್ಬಾ, ಹಿಂಗೆ ಬಾಣದ ಗುರುತು. ಬಾ. ನೆಕ್ಸ್ಟ್ ಸಲ್ಫ್ಯೂರಿಕ್ ಆಮ್ಲ. ಯಶಸ್ವಿನಿ, ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರು ಎರಡೂ ಗುರುತು ಮಾಡು. ಹೈಡ್ರೋಜನ್ ಅನಿಲದ ಗುಳ್ಳೆಗಳು. ನಿರ್ಗಮ. ಬರೀ ಪದ. ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಈ ಕಡೆ ಲಾಸ್ಟ್ ಮೇಲೆ. ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವ ಮೇಣದ ಬತ್ತಿ. ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿದೆ. ಸಾಕು ಬಿಡು. ಇರಲಿ ಬಿಡು, ಮೇಣದ ಬತ್ತಿ. ಅದು ಸಾಬೂನಿನ ದ್ರಾವಣ ಬರೀ. ಅದು ಒಳಗೆ ತೋರಿಸು, ಒಳಗೆ. ಹಾಗೆ ಸಾಬೂನಿನ ದ್ರಾವಣ. ಸಾಬೂನಿನ ಆಗಲಿಲ್ಲ ಅಲ್ಲಿ. ಸಾಬೂನ ದ್ರಾವಣ. ಸಾಬೂನಿನ. ಈ ಚಿತ್ರ ಯಾರು ಬರ್ತೀರಪ್ಪ? ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಬಾ ಹೋಗ್ಬಾ. ಈ ಕಡೆ ಸೈಡಲ್ಲಿ ಬನ್ನಿ. ಆಯಿತು ಶ್ಯಾಮಲಾ, ಚಿತ್ರ ಸರಿಯಾಗಿ ಬರೆದಿದ್ದೀಯಾ? ಬಾ ಕೂತ ಬರ.